ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನೆಕ್ಸ್ಟ್ ಡೇ ಪಾರ್ಟ್ 2 ಇನ್ ಗೋವಾ. ಎರಡನೇ ದಿನ ಬೆಳಗ್ಗೆ ನಾವು ಆಲ್ಮೋಸ್ಟ್ ಒಂದು 7 ಗಂಟೆ ಒಳಗಡೆ ಎದ್ದಿದ್ರಿ. ಈ ಥರ ಇತ್ತು ವ್ಯೂ. ಬೆಳಗ್ಗೆ ಎಲ್ಲರೂ ಬೀಚಲ್ಲಿ ಮಾರ್ನಿಂಗ್ ವಾಕ್ ಮಾಡ್ತಿದ್ರು. ನಮಗೆ ಶ್ಲೋಕ್ ಮಲಗಿದ್ದ ಕಾರಣ ನಾನು ಹೋಗೋಕ್ಕಾಗಲಿಲ್ಲ. ಈ ಥರ ರೆಸಾರ್ಟ್ ಕೂಡ ಭಾಳ ಚೆನ್ನಾಗಿ ಕಾಣ್ತಿತ್ತು. ಸನ್ರೈಸ್ ಆಗಿತ್ತು 6 ಗಂಟೆಗೆಲ್ಲ. ತುಂಬ ಚೆನ್ನಾಗಿ ಕಾಣ್ತಿತ್ತು ಬೀಚು ನೋಡೋದಕ್ಕೆ. ಸೊ ಈ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಅಲ್ಲಿಂದ ಚೆಕ್ಔಟ್ ಮಾಡಬೇಕಿತ್ತು ಇನ್ನೊಂದು ರೂಮ್ಗೆ. ಸೊ ಸ್ವಲ್ಪ ಹೊತ್ತು ಇದರಲ್ಲಿ ಪೂಲಲ್ಲಿ ಆಡಿ ಹಾಗೆ ಆಮೇಲೆ ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬೀಚಲ್ಲಿ ಮತ್ತು ಪೂಲಲ್ಲಿ ಆಡಿ ಆಮೇಲೆ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿದ್ರಿ. ಅಂಜುನಾ ಬೀಚಿಗೆ ಬಂದಿದ್ರಿ ಗಾಯ್ಸ್. ಸೊ ಈಗ ಆಲ್ಮೋಸ್ಟು ಎರಡು ಕಾಲ ಆಯಿತು. ಊಟ ಆಯಿತು ಅಲ್ಲೇ ಉಡುಪಿ ಹೋಟ್ಲಲ್ಲಿ. ನಮ್ಮ ರೆಸಾರ್ಟ್ ಪಕ್ಕಕ್ಕೆ ಉಡುಪಿ ಇದೆ. ಸೊ ಅಲ್ಲಿ ಹೋಗಿದ್ವಿ ವೆಜ್ ಬಿರಿಯಾನಿ ತಿಳ್ಕೊಂಡು. ಈಗ ಅಂಜನಾ ಬೀಚಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನೋಡೋಣ. ಇದು ನಾವು ಈ ಬೀಚ್ ಯಾವತ್ತು ಬಂದಿರಲಿಲ್ಲ. ಸೊ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಚೆನ್ನಾಗಿದೆ. ಇದೂ ಭಾಳ ಬಿಸಿಲಿದೆ, ಹ್ಯುಮಿಡಿಟಿ ಭಾಳ ಇದೆ. ಇಲ್ಲೂ 35 ಡಿಗ್ರಿವರೆಗೂ ಇದೆ ಸೆಕೆ. ಶ್ಲೋಕ್ ಅಲ್ಲೇ ಮರಳಲ್ಲಿ ಆಟ ಆಡ್ತಾ ಇದ್ದಾನೆ. ನಾವಿಬ್ಬರು ಜಸ್ಟ್ ಫೋಟೋಸ್ ತೆಕ್ಕೊಂಡು ಮತ್ತೆ ರಿಟರ್ನ್ ಆಗಿ ಸ್ವಲ್ಪ ರಶ್ ಮಾಡಿ. ಬಿಸಿಲು ಭಾಳ ಇದೆ. ಆಮೇಲೆ ಈವ್ನಿಂಗ್ ಯಾವುದಾದ್ರು ಸನ್ ಡೌನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಸೊ ಸದ್ಯ ಇಷ್ಟಿದೆ ಪ್ಲ್ಯಾನ್ಸು. ನೋಡ್ಬೇಕು ಯಾವ್ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮೀ ಅನ್ನೋ ರೆಸ್ಟೋರೆಂಟು ಭಾಳ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸಾಮಾನು ತೊಗೊಂಡು ಬೀಚಿಗೆ ಬರಲಿಲ್ಲ ಅಂದರೆ ಸಾರ್ಥಕ ಆಗೋದು. ಅಲ್ಲೆಲ್ಲ ಆಡಿಕೊಂಡು ಮತ್ತೆ ರೂಮ್ಗೆ ರಿಟರ್ನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಇಲ್ಲಿ ಈವ್ನಿಂಗ್ ಆಲ್ಮೋಸ್ಟ್ 5:36 ಆಗಿತ್ತು. ಸನ್ಸೆಟ್ ಆಗೋ ಟೈಮ್ ಆಗಿತ್ತು. ಸೊ ಅದಕ್ಕೆ ಮಿಯಾ ಕೆಫೆ ರೆಸ್ಟೋರೆಂಟ್ಗೆ ಬಂದಿದ್ರಿ ನಾವು. ಇದು ಯಾವ ಥರ ಅಂದರೆ ಇಲ್ಲಿ ಎಂಟ್ರೆನ್ಸ್ ಫೀಸು ಯಾವುದೇ ರೀತಿ ಇರೋದಿಲ್ಲ. ಸೊ ಜಸ್ಟ್ ನೀವು ಈ ಥರ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಆದರೆ ಬಟ್ ಅಲ್ಲಿ 3000 ಅಂದರೆ ಪರ್ ಪರ್ಸನ್ಗೆ 1500 ಮಿನಿಮಮ್ ಚಾರ್ಜಸ್ ಇರುತ್ತೆ. ಸೊ ಅಷ್ಟು ನೀವು ಪರ್ಚೇಸ್ ಮಾಡಿಕೊಂಡ್ರೆ ನೀವು ಆ 1500 ಎಷ್ಟು ಬೇಕಾದ್ರೂ ರೆಡಿ ಮಾಡ್ಬೋದು. ಒಂದು ಕಾರ್ಡ್ ಕೊಡ್ತಾರೆ ನಿಮಗೆ. ಅದರಲ್ಲಿ ಆ ಥರ ವೆಜ್ ಆಪ್ಷನ್ಸ್ ನಿಮಗೆ ಪನ್ನೀರಲ್ಲಿ ಭಾಳ ಚೆನ್ನಾಗಿರೋ ರೆಸಿಪೀಸ್ ಇದೆ. ಹಾಗೆ ಪಿಜ್ಜಾಸ್ ಇದೆ, ಎಲ್ಲ ಇದೆ. ಸೊ ನಾವು ಪಿಜ್ಜಾ ಹಾಗೆ ಪನ್ನೀರೆಲ್ಲ ತೊಗೊಂಡಿದ್ರಿ. ತುಂಬ ಚೆನ್ನಾಗಿದೆ ಕೆಫೆ. ನಿಜವಾಗ್ಲೂ ನಾವು ಈ ಥರ ಬೇರೆ ಕಡೆನೇ ಇದ್ದೀವೇನೋ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಭಾಳ ಚೆನ್ನಾಗಿ ಅನಿಸ್ತು ನಮಗೆ. ನಾವು ಭಾಳ ಒಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ರಿ. ಇದ್ರದ್ದು ಕೆಫೆಯಲ್ಲಿ ಅಲ್ಲಿ ಅವರು ಏನಂದರೆ ವಿಸಿಟರ್ಸ್ ಫೋಟೋಸ್ ಕೂಡ ಅವರೇ ಅವ್ರ ಕ್ಯಾಮ್ರಲ್ಲಿ ಕ್ಲಿಕ್ ಮಾಡಿ ನಮಗೆ ಶೇರ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಪ್ಲೇಸು ನೋಡೋದಕ್ಕೆ. ಆಮೇಲೆ ಈವ್ನಿಂಗು ಫ್ಲೂಟ್ ಇತ್ತು, ಲೈವ್ ಮ್ಯೂಸಿಕ್ ಇತ್ತು, ಹಾಗೆ ಡ್ಯಾನ್ಸ್ ಇತ್ತು. ಭಾಳ ಎಂಟರ್ಟೈನಿಂಗ್ ಆಗಿತ್ತು ಆವತ್ತು ಈವ್ನಿಂಗು. ಭಾಳ ಮೆಮೊರೇಬಲ್ ಆಗೂ ಇತ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ ಭಾಳ ನಾವು. ಸನ್ಸೆಟ್ದು ಹೀಗೆ ಜಸ್ಟ್ ಗ್ಲಿಮ್ಸ್ ತೊಗೊಂಡಿದ್ದೆ ನಾನು. ಈವ್ನಿಂಗಲ್ಲಿ ಇದು ಸಮುದ್ರ ಅಲ್ಲ, ಇದು ಒಂದು ನದಿ ಪಕ್ಕಕ್ಕೆ ಮಾಡಿದ್ದಾರೆ ಇದನ್ನು ರೆಸ್ಟೋರೆಂಟ್ನ. ನಾವು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಇದು. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಹಾಗೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ಮುಗಿಸ್ಕೊಂಡು ನೈಟ್ ನಾವು ವಾಪಸ್ ರೂಮ್ಗೆ ಆದ್ರಿ. ಸೊ ಅವಾಗ ಬರೋವಾಗ ನಾನು ಒಂದು ಇದು ಒಂದು ಡ್ರೀಮ್ ಕ್ಯಾಚರ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ ಅದನ್ನೇ ನಾನು ತೊಗೊಂಡಿದ್ದು. ಇಲ್ಲಿ ಶಾಪ್ಸ್ ಭಾಳ ಇತ್ತು ಶಾಪಿಂಗ್ ಮಾಡೋದಕ್ಕೆ ಕೂಡ. ನನಗೆ ಟೈಮ್ ಆಗಲಿಲ್ಲ ಒಂದೇ ದಿನದಲ್ಲಿ. ಸೊ ಒಂದು ಫ್ರಿಡ್ಜ್ ಮ್ಯಾಗ್ನೆಟು ಹಾಗೆ ಒಂದು ಇದು ಒಂದು ಡ್ರೀಮ್ ಕ್ಯಾಚರ್ ತೊಗೊಂಡು ಹಾಗೆ ನೈಟು ರೂಮ್ಗೆ ರಿಟರ್ನ್ ಆದ್ರಿ. ಸೊ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಒಂದು 6 to ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟು ಇನ್ಸ್ಟಾಗ್ರಾಮ್ ವೈರಲ್ ರೆಸ್ಟೋರೆಂಟ್ ಆ್ಯಂಡ್ ಕ್ಲಬ್ಗೆ ಹೋಗಿದ್ರಿ. ಚೆನ್ನಾಗಿತ್ತು ಎಲ್ಲ ಫುಡ್ಡು. ಅಲ್ಲಿ ನಿಮಗೆ ಮಿನಿಮಮ್ 1500 ಪರ್ ಹೆಡ್ ಇರುತ್ತೆ. ಸೊ ಅದರಲ್ಲಿ ಕಾರ್ಡ್ ಕೊಡ್ತಾರೆ, ಎಷ್ಟಾದರೂ ರೆಡಿ ಮಾಡ್ಬೋದು ನೀವು ಫುಡ್ಡಿಗೆ.
ನಿಮ್ಮಿಷ್ಟ ಅದು. ಸೊ ಡ್ರಿಂಕ್ಸ್ ಅದೆಲ್ಲ ಕಾಸ್ಟ್ಲಿ ಇರುತ್ತೆ. ಸೊ ವೆಜಿಟೇರಿಯನ್ ಆಪ್ಷನ್ಸು ನಾವು ಪನ್ನೀರು ಹಾಗೆ ನಾಚೋಸು ಅದೆಲ್ಲ ತೊಗೊಂಡಿದ್ರಿ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ. ನೈಟ್ ಬಂದು 10 ಗಂಟೆ ಆಯಿತು, 10:30 ಆಯ್ತು ಮಲ್ಕೊಂಡ್ರಿ. ಮತ್ತು ಈಗ ಮಾರ್ನಿಂಗ್ ಈಗ ಆಲ್ಮೋಸ್ಟ್ 7 ಗಂಟೆ ಹತ್ರ ಇದೆ. ಸೊ ಬಿಡಬೇಕು ಇವಾಗ ಹಾವೇರಿಗೆ, ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು. ಇವಾಗ ಬಿಟ್ಟರೆ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ಸೊ ಮಾರ್ನಿಂಗ್ ತಿರ್ಗಾ ನಾಳೆ ಆಫೀಸ್ ಇರುತ್ತೆ ಮಂಡೇ. ಸೊ ಅದಕ್ಕೆ ಇವಾಗ ಬಿಡ್ತಾಯಿದ್ದೀವಿ ನಾವು ಇಲ್ಲಿಂದ. ಆಲ್ಮೋಸ್ಟ್ ಒಂದು 2 ಗಂಟೆ ಅಷ್ಟೊತ್ತಿಗೆ ಹಾವೇರಿ ರೀಚ್ ಆಗ್ತೀವಿ. ಸೊ ನನ್ನ ಗೋವಾ ವ್ಲಾಗ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಈಗ ಒಂದು 2 ಡೇಸಲ್ಲಿ ಈ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ.